ಗಜೇಂದ್ರ ಮತ್ತು ಕಾಡಿನ ನ್ಯಾಯಾಧೀಶನ ಬಿರುದು. ಒಂದು ದಟ್ಟವಾದ ಕಾಡಿನಲ್ಲಿ ಗಜೇಂದ್ರ ಎಂಬ ಹೆಸರಿನ ಬೃಹತ್ ಆನೆ ಇತ್ತು. ಗಜೇಂದ್ರ ಕೇವಲ ಬಲಶಾಲಿಯಷ್ಟೇ ಅಲ್ಲ, ತುಂಬಾ ಶಾಂತ ಮತ್ತು ಬುದ್ಧಿವಂತ ಪ್ರಾಣಿಯಾಗಿತ್ತು. ಕಾಡಿನ ಯಾವುದೇ ಪ್ರಾಣಿಗಳ ನಡುವೆ ಜಗಳವಾದರೂ ಎಲ್ಲರೂ ಗಜೇಂದ್ರನ ಬಳಿಯೇ ಹೋಗುತ್ತಿದ್ದರು. ಸಮಸ್ಯೆ ಎದುರಾದಾಗ ಒಂದು ಬಾರಿ ಕಾಡಿನ ನರಿ ಮತ್ತು ಜಿಂಕೆಯ ನಡುವೆ ಒಂದು ಹಣ್ಣಿನ ಮರದ ಬಗ್ಗೆ ದೊಡ್ಡ ಜಗಳವಾಯಿತು. ನರಿಯು ಈ ಮರ ನನ್ನ ಹಿರಿಯರಿಗೆ ಸೇರಿದ್ದು ಎಂದು ಸುಳ್ಳು ಹೇಳುತ್ತಿತ್ತು. ಜಿಂಕೆಯು ನಾನು ಪ್ರತಿದಿನ ಇದಕ್ಕೆ ನೀರು ಹಾಕಿ ಬೆಳೆಸಿದ್ದೇನೆ ಎಂದು ವಾದಿಸುತ್ತಿತ್ತು. ಜಗಳ ಜೋರಾಗಿ ಕಾಡಿನ ಶಾಂತಿ ಕೆಡತೊಡಗಿತು. ಗಜೇಂದ್ರನ ತೀರ್ಪು. ಪ್ರಾಣಿಗಳೆಲ್ಲ ಸೇರಿ ಗಜೇಂದ್ರನ ಹತ್ತಿರ ಹೋದವು. ಗಜೇಂದ್ರ ಎರಡು ಪ್ರಾಣಿಗಳ ವಾದವನ್ನು ತಾಳ್ಮೆಯಿಂದ ಕೇಳಿಸಿಕೊಂಡಿತು. ನಂತರ ಒಂದು ಉಪಾಯ ಮಾಡಿತು. ಗಜೇಂದ್ರ ಹೇಳಿತು, ನಾಳೆ ಬೆಳಿಗ್ಗೆ ಯಾರು ಮೊದಲು ಈ ಮರದ ಹಣ್ಣನ್ನು ಕಿತ್ತು ತರುತ್ತಾರೋ ಅವರಿಗೆ ಈ ಮರ ಸೇರುತ್ತದೆ. ಮರುದಿನ ಬೆಳಿಗ್ಗೆ ನರಿಯು ಯಾರಿಗೂ ತಿಳಿಯದಂತೆ ಬೇಗ ಬಂದು ಮರ ಹತ್ತಲು ಪ್ರಯತ್ನಿಸಿತು. ಆದರೆ ನರಿಗೆ ಮರ ಹತ್ತಲು ಬರಲಿಲ್ಲ. ಅದು ಕೇವಲ ಆಸೆಯ ಮೇಲೆ ಮರ ಬೇಕೆಂದು ಹಠ ಹಿಡಿದಿತ್ತು. ಆದರೆ ಜಿಂಕೆ ಬಂದು ಮರದ ಕೆಳಗೆ ಬಿದ್ದಿದ್ದ ಒಣ ಎಲೆಗಳನ್ನು ತೆಗೆದು ಶುಚಿಗೊಳಿಸಿ ಮರಕ್ಕೆ ನಮಸ್ಕರಿಸಿತು.